ಫ್ರೆಂಡ್ಸ್, ಇವತ್ತು ಏನಂದರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತು ದೇವಸ್ಥಾನ ಹೋಗ್ಬೇಕು. ಅದಕ್ಕೋಸ್ಕರ ಕಟಿಂಗ್ ಶೇವಿಂಗು ಮಾಡಿಸ್ಬೇಕು. ನಾನು ಕಟಿಂಗೆಲ್ಲ ಮಾಡಿಸ್ಬೇಕು. ನಾಳೆ ಬಂದು ಡ್ಯೂಟಿಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಅದಕ್ಕೆ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡ್ತಾಯಿದ್ದೀವಿ. ಚಪಾತಿ ಮತ್ತು ಎಲೆಕೋಸು ಪಲ್ಯ. ನೋಡು, ಒಂದು ಗಣೇಶ ಮೂರ್ತಿ ಎತ್ಕೊಂಡ್ಬಂದಿದ್ದೀನಿ ಗಾಡಿಗೆ. ಅದು ಹಾಕೋಕ್ಕೋಸ್ಕರ, ಮತ್ತು ಶಿವ ಆಯ್ತಲ್ಲ ಗಾಡೀಲಿ, ಶಿವನಿಗೆ ರುದ್ರಾಕ್ಷಿ ಎತ್ಕೊಂಡ್ಬಂದಿದ್ದೀನಿ. ಅವೆರಡನ್ನೂ ಹಾಕೋಕ್ಕೋಸ್ಕರ ಗಾಡಿ ತೊಳಿತಾ ಇದ್ದೀನಿ. ಕುಕ್ಕ ಸುಬ್ರಹ್ಮಣ್ಯದಿಂದ ನೆನ್ನೆ ತಂದಿದ್ವಲ್ಲ, ಅದಕ್ಕೆ ಇವತ್ತು ತೊಳಿತಾ ಇದ್ದೀವಿ. ಫುಲ್ ಕಾರೆಲ್ಲ ಕೊಳೆ ಆಗಿದ್ದೆ, ಅದಕ್ಕೆ ಟೂರ್ ಗೀರ್ ಎಲ್ಲ ಸುತ್ತಾಯಿತು. ಈಗ ಏನಿದ್ರು ಎಂಜಾಯ್ ಮಾಡ್ಕೊಬಂದು ಬಟ್ಟೆಗಳೆಲ್ಲ ಮಡ್ಚ್ತಾ ಇದ್ವಿ. ಅವ್ರು ಅಲ್ಲಿ ಮಡ್ಚ್ಕೊತವ್ರೆ ಫ್ರೆಂಡ್ಸ್. ನಾನು ನೋಡಿ ಡ್ಯೂಟಿಗೆ ಹೋಗ್ಬೇಕಲ್ವಾ, ಬ್ಯಾಗ್ ತುಂಬ್ತಾ ಇದ್ದೀನಿ ನನ್ನ ಬಟ್ಟೆಗಳು. ಇಷ್ಟೇ ಜೀವನ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋ ವಿಶೇಷತೆ ಏನಂದರೆ, ಅಲ್ಲಿಂದ ಕೊರಂಗಾಲಿ ಮಾಲ್ಗೆ ಎತ್ಕೊಬಂದಿದ್ದು, ಅದನ್ನ ಒಂದು ಸ್ವಲ್ಪ ಸಿದ್ಧಿ ಮಾಡಿ ಹಾಕೊಳ್ಳೋದ ಅಂತ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದು. ಶುಕ್ರಾಯ ರಾಹುವೇ ಕೇತುವೇ ನಮಃ. ಏನೇ ಹೇಳ್ತಾರೆ ಫ್ರೆಂಡ್ಸ್, ಕಿವಿಗೆ ದೇವರಿಗೆ ಏನು ಹೇಳಿದ್ರಿ ಅಂತ ಹೇಳ್ಬೇಕು. ಆಮೇಲೆ ಫ್ರೆಂಡ್ಸ್, ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ, ಸಿದ್ಧಿ ಆದಮೇಲೆ ನನ್ನ ಮಗಳ ಕೈಯಿಂದ ಹಾಕಿಸ್ಕೊಂಡೆ ಕೊರಂಗಾಲಿ ಮಾಲೆನ. ನೆಕ್ಸ್ಟು ಹೊರಡ್ತಾ ಇದ್ದೀವಿ. ಹೋಗಿ ಅದೇ ಥರ ಪಾನಿಪುರಿ ಎಲ್ಲ ತಿನ್ನಿಸಿ, ನಾಳೆ ಡ್ಯೂಟಿ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಅವ್ರಿಗೊಂದು ಸ್ವಲ್ಪ ಖುಷಿ ಪಡಿಸಿ ನಂತರ ಬಂದು ವಾಪಸ್ಸು ರಿಟರ್ನ್ ಆದೋ. ಮುಂದೆ ಕಾರು ಓಡಿಸ್ತೀನಲ್ಲೋ, ಅದಕ್ಕೆ ಕಾರಕ್ಕೆ ಮುಂದೆ ಕೂರಿಸ್ಕೊಂಡೆ. ಎಲ್ಲ ಮುಗಿಸಿ ಫ್ರೆಂಡ್ಸ್, ಬ್ಲಾಗ್ನ ಇಲ್ಲಿ ಮುಗಿಸುವಂಥ ಟೈಮ್ ಆಗಿದೆ. ನೆಕ್ಸ್ಟ್ ವಿಡಿಯೋ ಡಿಲೇ ಆಗ್ಬೋದು, ಯಾಕೆಂದರೆ ನಾನು ಇವತ್ತು ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕು. ಏನು ಡ್ಯೂಟಿ ಮಾಡ್ತೀನಿ ಅಂದರೆ, ನಾನು ನಿಮಗೆ ಗೊತ್ತು, ನಮ್ಮ ಹೆಸರಲ್ಲಿರೋಂಗೆ ಸೋಲ್ಜರ್. ಹೋಗ್ತಾ ಇದ್ದೀನಿ, ವೀಡಿಯೋ ಮಾಡೋಕ್ಕಾಗಲ್ಲ. ಎನಿವೆ, ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಗುಡ್ ನೈಟ್ ಫ್ರೆಂಡ್ಸ್.